ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನು ಮೋತಿಚೂರು ಲಡ್ಡು ಮಾಡಬೇಕು ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಅದೇನು ಕಷ್ಟನೇ ಅಲ್ಲ, ನಾವು ಮಾಡ್ಬೋದು ಅಂತ ಒಂದು ಸರಿ ನಾನು ಮಾಡಿ ನೋಡಿದೆ. ಈಗ ಮತ್ತೆ ತೋರಿಸೋಣ ಅಂದ್ಬಿಟ್ಟು ನೋಡಿ, ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 1.5 ಕಪ್ಪು. ಒಂದೂವರೆ ಕಪ್ಪು ಕಡಲೆ ಹಿಟ್ಟು. ಸ್ವೀಟು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವೀಟು ಇನ್ನೂ ಸ್ವೀಟ್ನೆಸ್ ಬರುತ್ತೆ. ಇದು ಫುಡ್ ಕಲರು ಸ್ವಲ್ಪ, ಒಂದು 2 ತೊಟ್ಟು. ಈಗ ನೀರು ಹಾಕಿ ಬಜ್ಜಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಫುಡ್ ಕಲರ್ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗಂಟಿಲ್ದೇ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಇಷ್ಟೆಳು ಇದ್ರೆ ಸಾಕು. ಈಗ ಫ್ರೈ ಮಾಡೋಣ. ಕಡಾಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಹಿಟ್ಟು ಬಜ್ಜಿ ಥರ ಸ್ವಲ್ಪ ಸ್ವಲ್ಪನೇ ಬಿಡಬೇಕು. ನಾವು ಮೊದಲೆಲ್ಲ ಇದು ಎಷ್ಟು ಕಷ್ಟ ಅಂತ ಅಂದ್ಕೊತಾ ಇದ್ವಿ. ನಾನು 2-3 ಸರಿ ಮಾಡಿ ನೋಡಿದ್ಮೇಲೆ ಎಷ್ಟು ಸುಲಭ ಅಂತ ಗೊತ್ತಾಯಿತು. ಎಣ್ಣೆ ಕಾದಿದೆ, ಸ್ವಲ್ಪ ಸ್ವಲ್ಪನೇ ಹೀಗೆ ಬಿಡ್ತೀನಿ. ಈ ಥರ ಬಾಣಲಿ ತುಂಬ ಬಿಡಬೇಕು. ತುಂಬ ಸೀದಿಸಬಾರ್ದು. ಇದು ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸಿ ಒಳಗಡೆ ಹಿಟ್ಟು ಥರ ಇರಬಾರ್ದು, ಚೆನ್ನಾಗಿ ಫ್ರೈ ಆಗಿರಬೇಕು. ನೋಡಿ, ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಎಲ್ಲ ಹಿಟ್ಟನ್ನು ಹೀಗೆ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪೀಸ್ ಇರೋದನ್ನ ಹಿಂಗೆ ಪೀಸ್ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ದೊಡ್ಡ ಪೀಸ್ ಇರೋದೆಲ್ಲ ಪೀಸ್ ಮಾಡಿಕೊಂಡು ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು. ಸಣ್ಣ ಮೋತಿಚೂರು ಲಡ್ಡು ಥರ ಸಣ್ಣಗೆ ಇದು ಮಿಕ್ಸಿ ಮಾಡಿಕೊಂಡ್ರೆ ಸ್ವಲ್ಪ ಗರ್ರ ಅನಿಸಿದ್ರೆ ಸಾಕು. ಎಲ್ಲ ಇದು ಮುರ್ಕೋಬೇಕು. ಸ್ವಲ್ಪ ತಣ್ಣಗಾಗಬೇಕು. ಎಲ್ಲ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. 2 ಸರಿ ಮಾಡ್ಕೋಬೇಕು. ತರಿಯಾಗಿ ಸ್ವಲ್ಪ ಗರ್ರ ಅನ್ನಿಸ್ಬೇಕು. ನೋಡಿ, ಇಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು. ಎಲ್ಲನೂ ಈ ಥರನೇ ಮಾಡ್ಕೋಬೇಕು. ನೋಡಿ, 2 ಸರಿ ಮಾಡ್ಕೊಂಡಿದ್ದೀನಿ. ಮತ್ತು ಪ್ಯಾನ್ ಇಟ್ಟಿದ್ದೀನಿ. ನೋಡಿ, 1.5 ಕಪ್ಪು ಸಕ್ಕರೆ ಹಾಕಬೇಕು. ನಾನು ಹಿಟ್ಟು 1.5 ಕಪ್ ತೊಗೊಂಡಿದ್ದೆ. ಸಕ್ಕರೆನೂ 1.5 ಕಪ್ ಹಾಕ್ತಾಯಿದ್ದೀನಿ. ನೀರು 1.5 ಕಪ್ ಹಾಕ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಹಾಕೋಬೋದು, ಇದರಿಂದ ಏನಿಲ್ಲ. ಕರಗಿದ್ರೆ ಸಾಕು. ಇದು ಸಕ್ಕರೆ ಕರಗಬೇಕು.
ಇದು ಏನು ಒಂದೇಳೆ ಪಾಕ ಬರಬೇಕು ಅಂತೇನಿಲ್ಲ, ಸಕ್ಕರೆ ಕರಗಿ ಸ್ವಲ್ಪ ಕುದಿಸಿದ್ರೆ ಸಾಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ, ಸಕ್ಕರೆ ಹಾಕಿ ಕೊಟ್ಟಿರೋದು. ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಈಗ ಕುದೀತಾ ಇದೆ. ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದು ಹಾಕಬೇಕು. ಇದೇನು ಇಷ್ಟು ನೀರು ಅಂತ ಹೆದರಬೇಕಾಗಿಲ್ಲ. ಇದು ಕುದಿಸಿದ ಮೇಲೆ ಗಟ್ಟಿ ಆಗುತ್ತೆ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತಣ್ಣಗಾದರೆ ಇದು ಗಟ್ಟಿಯಾಗುತ್ತೆ, ಏನು ಹೆದರಬೇಕಾಗಿಲ್ಲ. ಇಷ್ಟೇ ಹದ ಇರುವಾಗ ಆಫ್ ಮಾಡಿಬಿಡಬೇಕು. ಸ್ವಲ್ಪ ಇದು ತಣ್ಣಗೆ ಮಾಡೋಕೆ ಬಿಡಬೇಕು. ಸ್ವಲ್ಪ ನೋಡಿ, ಎಲ್ಲ ತಟ್ಟೆಗೆ ತೆಗೆದ್ರೆ ಆಯಿತು ತಣ್ಣಗಾಗಕ್ಕೆ. ಸ್ವಲ್ಪ ತಣ್ಣಗಾದರೆ ಉಂಡೆ ಕಟ್ಬೋದು. ಬೆಚ್ಚಗಿರುವಾಗಲೇ ಉಂಡೆ ಕಟ್ಬಿಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ, ಚಿಕ್ಕದಾಗೂ ಕಟ್ಬೋದು, ದೊಡ್ಡದಾಗೂ ಕಟ್ಬೋದು. ಹೀಗೆ ಒಂದು ಗೋಡಂಬಿ ಅಂಟಿಸಿದ್ರೆ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಈ ಥರನೇ ಎಲ್ಲ ಉಂಡೆನೂ ಕಟ್ಟಬೇಕು. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ. ನೋಡಿ ಎಲ್ಲ ರೆಡಿಯಾಗಿದೆ. 1.5 ಕಪ್ಪು, ಸಣ್ಣ ಕಪ್ಪಲ್ಲಿ 1.5 ಕಪ್ಪು ಹಿಟ್ಟಲ್ಲಿ ಇಷ್ಟು ಲಡ್ಡು ಆಗಿದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.